ಬೆಂಬಲಾರ್ಥವಾಗಿ ಬಂದಿರತಕ್ಕಂತ ಯುವ ಮುಖಂಡರಾಗಿರ್ತಕ್ಕಂತ ಮಾರುತಿ ಅಷ್ಟಗಿ ಅವರು ಬಂದು ಬೆಂಬಲವನ್ನು ಕೊಡ್ಲಿಕ್ಕೆ ಬಂದರ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ಸ್ವಾಗತವನ್ನು ಮಾಡಿಕೊಡ್ತಾರೆ. ಮಂಜು ಪೂಜಾರಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಯುವ ಘಟಕದ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತ ಚೇತನ್ ಅವರು ಅದರಲ್ಲ ಇಲ್ಲಿ ಮಾತಾಡ್ರಿ. ಈ ಹೋರಾಟವನ್ನು ಕುರಿತು ಮಾತನಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ರೈತರಿಗೂ ನನ್ನ ಮನಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತಾ, ಬಹುಶಃ ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಮಟ್ಟದ ಹಾಗೂ ಇಷ್ಟು ಅರ್ಥಗರ್ಭಿತ ಹೋರಾಟದಲ್ಲಿ ಭಾಗಿಯಾಗಿರುವುದು ನನ್ನ ಜೀವನಕ್ಕೊಂದು ಸಾರ್ಥಕತೆಯ ಸಂಕೇತ ಅಂತ ಹೇಳಿ ನಾನು ಭಾವಿಸ್ತೇನೆ. ಸ್ವಲ್ಪ ಮಾತಾಡ್ತಾನೆ. ನನ್ನ ಹೆಗಲ ಮೇಲೆ ಒಂದು ಹಸಿರು ಟ್ಯಾವೆಲ್ ಐತಿ. ಈ ಹಸಿರು ಏನೈತಪ್ಪ ಅಂತಂದ್ರ, ಈ ಹಸಿರಾಗಿರ್ಬೇಕಾಯ್ತು ಅಂತಂದ್ರ ಈ ಹಸಿರು ಆಮೇಲೆ ಜನರ ಉಸಿರಾಗ್ತದ. ಸೈನ್ಸ್ ಪ್ರಕಾರ ನೋಡಿದ್ರ ಹಸಿರನ್ನ ಜಾಸ್ತಿ ನೋಡೋರಿಗೆ ಕಣ್ಣು ಕಾಣಿಸ್ತದ. ಕಣ್ಣಿನ ಏನು ಮಂದತೆ ಅದ ಬರುವುದಿಲ್ಲ ಈ ಹಸಿರನ್ನ ನೋಡ್ತಾ ಇದ್ರೆ. ಈ ಹಸಿರಾಗಿ ಉಳಿಬೇಕಾಯ್ತು ಅಂತಂದ್ರ ನಮ್ಮೆಲ್ಲರಿಗೂ ಉಸಿರಾಗಿರುವುದು ನೀರು. ಆ ನೀರನ್ನ ಮಾತ್ರ ಇಲ್ಲ ಅಂತ ಹೇಳಿ ನಾವಿಲ್ಲಿ ಇವತ್ತು ಕೂತಿದೆವು. ನನ್ನ ಹೆಗಲ ಮೇಲೆ ಇರುವಂತಹ ಟೈವಲ್ ಯಾಕೋ ಬಾಡಿದಂಗ ನನಗೆ ಫೀಲ್ ಆಗ್ತಾ ಇದೆ 2 ದಿನದಿಂದ. ಇಷ್ಟು ಜನರ ಟೈವಲ್, ಇಷ್ಟು ಜನರ ಹಸಿರು ಬಾಡತಾ ಇರೋದು ಎಲ್ಲರಿಗೂ ಗೊತ್ತಾದ್ರೂ ಕೂಡ ಒಬ್ಬ ರಾಜಕಾರಣಿ ಆಗಿರ್ಲಿ ಅಥವಾ ಒಬ್ಬ ಅಧಿಕಾರಿ ಆಗಿರ್ಲಿ, ಇಷ್ಟು ಜನರು ನೀವಿಲ್ಲಿ ಕೂತಿದ್ದೀರಿ, ನೀವೇನು ಯೋಚನೆ ಮಾಡಬೇಡ್ರಿ, ನಾವು ನಿಮಗ್ ಬೇಕಾಗಿದ್ದ ಬೇಡಿಕೆಯನ್ನು ಈಡೇರಿಸುವಂತಹ ಎಲ್ಲ ಸೌಲಭ್ಯಗಳನ್ನ ಒಳಗೊಂಡಿರೋದಿದ್ದೇವೆ, ನಾವು ಅದನ್ನ ಮಾಡ್ತೇವೆ, ನೀವು ನಿಮ್ ಮನಿ ಕೆಲಸಗಳನ್ನ ಮಾಡ್ಕೊಡ್ರಿ ಅಂತ ಹೇಳಕ ಒಬ್ಬರಿಗೂ ಬಾಯಿ ಬರತ್ತಿಲ್ಲಲ್ಲ. ಇಷ್ಟು ನಾಚಿಕೆಗೇಡಂತ ಮನುಷ್ಯತ್ವ ಯಾಕೆ ಇವರಲ್ಲಿ ಐತಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇಷ್ಟು ನಾಚಿಕೆಗೇಡ ಸ್ವಭಾವ ಇಟ್ಕೊಂಡಿರೋದು ಇವ್ರು ಯಾಕೆ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ಒಂದ್ 2-3 ಸಣ್ಣ ವಿಚಾರಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅಂತಂದ್ರ, ಬಹುಶಃ ಯಾವುದೇ ರಾಜಕಾರಣಿ ಆಗಿರ್ಲಿ, ಯಾವುದೇ ಅಧಿಕಾರಿ ಆಗಿರ್ಲಿ, ಅವರು ಪ್ರಶ್ನೆ ಮಾಡ್ಕೊಳ್ಬೇಕು. ತಾವು ಯೂಸ್ ಮಾಡ್ತಾ ಇರುವಂತಹ ಮೊಬೈಲ್ ಒಂದು 10 ವರ್ಷ ಹಳೆ ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ ನೀವು. ವೆರಿ ಸೆಕ್ಯೂರಿಟಿ ಇರುವಂತಹ, ಒಳ್ಳೆಯ ಟೆಕ್ನಾಲಜಿಯಿಂದ ಕೂಡಿರುವಂತಹ ಒಂದು ಮೊಬೈಲ್ ನ ಯೂಸ್ ಮಾಡ್ತಾ ಇದ್ದೀರಿ. ನೀವು ಯೂಸ್ ಮಾಡ್ತಾ ಇರುವಂತಹ ಒಂದು ವೆಹಿಕಲ್ ನ ನೀವು ನೋಡಿದ್ರೆ, ಯಾರು ಒಬ್ರು ಒಂದು 10 ವರ್ಷ ಹಳೆಯ ವೆಹಿಕಲ್ ನ ಯೂಸ್ ಮಾಡ್ತಾ ಇಲ್ಲ ನೀವು. ಈಗ ತಾನೇ ಮಾರ್ಕೆಟಿಗೆ ಬಂದಿರುವಂತಹ ಒಳ್ಳೆ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ನೀಡುವಂತಹ ವೆಹಿಕಲ್ಸ್ ನ ಯೂಸ್ ಮಾಡ್ತಾ ಇದ್ದೀರಿ. ನೀವು ಒಂದು ಮನೆ ಕಟ್ತೀರಿ ಅಂತಂದ್ರ ಯಾರು ಒಂದು ಲೋಕಲ್ ಮನೆ ಕಟ್ಟುವುದಿಲ್ಲ. ವಿದೇಶಗಳಿಗೆ ಅಡ್ಡಾಡಿ ಅಥವಾ ಮುಂದಿನ ದೊಡ್ಡ ಸಿಟಿಗಳಿಗೆ ಹೋಗಿ ಇನ್ನು 10 ವರ್ಷ ಬಿಟ್ಟು ಏನು ಟೆಕ್ನಾಲಜಿ ಬರೋದಿದೆ ಅಥವಾ ಏನ್ ಡಿಸೈನ್ಸ್ ಬರೋದಿದೆ ಅದನ್ನ ಆರ್ಕಿಟೆಕ್ಚರ್ ಹತ್ರ ಹೇಳಿ ಅದನ್ನೆಲ್ಲ ಮಾಡಿ ಅದನ್ನೆಲ್ಲ ಯೋಚನೆ ಮಾಡಿ ಒಂದು ಮನೆ ಕಟ್ಟಿಸ್ತಿದ್ದೀರಿ. ಮತ್ತ ರೈತರು ಕುಡಿಯಾಕ ನೀರಿಲ್ಲ ಅಂತ ಕೇಳಿದಾಗ ನಮ್ಮ ರಾಜ್ಯದೊಳಗೆ ಯಾರು ಒಬ್ರು ನಿಮಗೆ ಒಳ್ಳೆಯ ನೀರಾವರಿ ಆಫೀಸರ್ ಆಗಿರ್ಲಿ, ಒಬ್ಬ ಆರ್ಕಿಟೆಕ್ಚರ್ ಆಗಿರ್ಲಿ, ಅಥವಾ ಒಬ್ಬ ಒಳ್ಳೆ ಇಂಜಿನಿಯರ್ ಆಗಿರ್ಲಿ ಸಿಗ್ತಾ ಇಲ್ಲೇನು? ಒಳ್ಳೆ ಇಂಜಿನಿಯರ್ ನಿಮ್ಗೆ ಸಿಗ್ತಾ ಇಲ್ಲೇನು? ಯಾಕೆ ನೀವು ಇದನ್ನ ಯೋಚನೆ ಮಾಡ್ತಾ ಇಲ್ಲ? ರೈತರು ನೀರಿಗೋಸ್ಕರ ಇಷ್ಟು ಕಷ್ಟ ಪಡ್ತಿರುವಂತಹ ಸಿಚುವೇಶನ್ ಇದ್ದಾಗೂ ಕೂಡ ನೀವು ಯಾರು ಒಬ್ರು ಒಂದು ಒಳ್ಳೆಯ ನಿರ್ಧಾರಗಳನ್ನ ಯಾಕೆ ತೆಗೆದುಕೊಳ್ತಾ ಇಲ್ಲ? ಈ ಒಳ್ಳೆಯ ನಿರ್ಧಾರಗಳನ್ನ ಅವ್ರು ಯಾಕೆ ತೆಗೆದುಕೊಳ್ತಾ ಇಲ್ಲ ಅಂತಂದ್ರ, ಇಟ್ ಈಸ್ ಅ ಫೇಲ್ಯೂರ್ ಆಫ್ ದ ಡೆಮೋಕ್ರಸಿ. ಇಟ್ ಈಸ್ ಅ ಫೇಲ್ಯೂರ್ ಆಫ್ ದ ಡೆಮೋಕ್ರಸಿ. ಇದು ಪ್ರಜಾಪ್ರಭುತ್ವದ ಸೋಲು ಅಂತ ನಾನು ಕರೀತೇನೆ. ಪ್ರಜಾಪ್ರಭುತ್ವದ ಸೋಲು ಯಾವುದು ಅಂತಂದ್ರ ಅದು ಪ್ರಜೆಗಳ ಸೋಲು. ಯಾಕೆ ಪ್ರಜೆಗಳ ಸೋಲು ಅಂತಂದ್ರ, ನೀವು ಅಂತ ಸತ್ತ ರಾಜಕಾರಣಿಗಳಿಗೆ ವೋಟ್ ಮಾಡ್ತಾ ಇಲ್ಲಿ ತನ ಅವ್ರನ್ನ ತಗೊಂಡು ಬಂದಿದ್ದೀರಿ. ಇವತ್ತು ರೋಡ್ ಕೂತು ನೀವೇ ಅವ್ರನ್ನ ಕೇಳ್ತೀರಿ, ನೀವು ಯಾಕೆ ನಮಗೆ ಕೊಟ್ಟಿಲ್ಲ ಅಂತ ಹೇಳಿ. ನಿಮಗೆ ವೋಟ್ ಮಾಡೋದ್ನಾಗ ತಿಳಿಲಿಲ್ಲ? ನಿನ್ನೆ ಸಂಜು ಹವನ್ನವ್ರು ಮಾತಾಡುವಾಗ ಅವ್ರ ಭಾಷಣದೊಳಗೆ ಎಷ್ಟು ರೋಷ ಇತ್ತು. ಎಲ್ಲ ವಿಚಾರಗಳನ್ನು ಎಷ್ಟು ಎಳೆಯಾಗಿ ನೀವು ಹೇಳಿದ್ರು. ಆ ಯುವಕನಲ್ಲಿರುವಂತಹ ನಿಮ್ಮ ತುಡಿತ ನಿಮ್ಮಲ್ಲಿ ಯಾಕಿಲ್ಲ?
ನಿನ್ನೆ ನಮ್ಮ ಸತ್ಯಾಗ್ರಹ ಶುರು ಆಗ್ಬೇಕಂದ್ರೆ ಗುರುಗಳು ಮಾತಾಡಿದ್ರು. ಅವರ ಕಠೋರತೆಯನ್ನು ನೋಡಿದ್ರೆ ನನಗನಿಸ್ತು ಗುರುಗಳು ಯಾಕೆ ಇಷ್ಟು ಸಿಟ್ಟಿಂದ ಮಾತಾಡ್ತಿದಾರೆ ಅಂತೇಳಿ. ಯಾಕೆ ಸಿಟ್ಟಿಂದ ಮಾತಾಡ್ತಿದಾರೆ ಅಂತಂದ್ರ, ನಾವು ನೀವೆಲ್ಲ ಪ್ರಜೆಗಳು, ನಾವು ನೀವೆಲ್ಲ ಪ್ರಭುಗಳು, ಪ್ರಭುಗಳಾಗಿ ನಾವು ಹಾದಿ ಮೇಲೆ ಬಂದು ಕುಂತಿದೆವು ಅಂತಂದ್ರ ಇದು ನಮ್ಮ ಪ್ರಭುತ್ವವನ್ನ ನಾವು ಪ್ರಜೆಗಳಾಗಿ ಸರಿಯಾಗಿ ಇಟ್ಟುಕೊಂಡಿಲ್ಲ ಅನ್ನೋದರ ಸಂಕೇತ. ಇದು ಇದೇ ರೀತಿ ಮುಂದುವರೆದ್ರೆ ನೀವು ಇವತ್ತು ರೋಡ್ ಮೇಲೆ ಕುಂತು 2,000 ಕೋಟಿ ಕೊಡ್ರಿ, 1,000 ಕೋಟಿ ಕೊಡ್ರಿ ಅಂತ ಬೇಡೋದ್ರ ಜೊತೆಗೆ ಇನ್ನು ನಾವು ಬಹಳಷ್ಟು ಬೇಡಬೇಕಾಗ್ತೈತಿ. ಧಾರವಾಡಕ್ಕೆ ಹೋಗ್ರಿ, ಶಿಕ್ಷಣಕ್ಕಾಗಿ ಹೋರಾಟ ನಡೀತಿದೆ, ಉದ್ಯೋಗಕ್ಕಾಗಿ ಹೋರಾಟ ನಡೀತಿದೆ. ಗುರುಗಳ ಮೊನ್ನೆ ಕಾರ್ಮಿಕರಿಗೂ ಸಹಿತ ಹೋರಾಟದಲ್ಲಿ ಬೆಂಬಲ ನೀಡಿದರು. ಕಲ್ಲೋಳ ಗ್ರಾಮದಲ್ಲಿ ಒಬ್ಬ ಗಜಾನನ್ ಪೂಜಾರಿ ಅನ್ನುವಂತ ಒಬ್ಬ ಸಮಾಜ ಸೇವಕ ನೀಟ್ ಪರೀಕ್ಷೆಯಲ್ಲಿ ನಮಗೆಲ್ಲ ನಮ್ಮ ರೈತ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಆಗ್ತಾ ಇರುವಂತ ಅನ್ಯಾಯದ ಕುರಿತು ಅಲ್ಲೊಂದು ಸ್ಟ್ರೈಕ್ ಮಾಡ್ತಿದಾರ. ಆಮೇಲೆ ರಾಮದುರ್ಗದವ್ರು ಈಗಷ್ಟೇ ಹೇಳಿದ್ರು 25ನೇ ತಾರೀಕು ನೀರಿಗಾಗಿ ನಾವು ಸ್ಟ್ರೈಕ್ ಮಾಡೋದು ಅಂತ. ಎಲ್ಲಾನು ಸ್ಟ್ರೈಕ್ ಮಾಡೇ ಪಡ್ಕೊಳ್ಳೋದಾಯ್ತು, ಎಲ್ಲಾನು ಹೋರಾಟ ಮಾಡೇ ಪಡ್ಕೊಳ್ಳೋದಾಯ್ತು ಅಂತಂದ್ರ ನಾವ್ ಯಾವಾಗ ಊಟ ಮಾಡೋನು, ನಾವ್ ಯಾವಾಗ ದುಡಿಯೋನು, ನಾವ್ ಯಾವಾಗ ನಮ್ಮ ಮನೆ ಕೆಲಸಗಳನ್ನ ಮಾಡ್ಕೊಳ್ಳೋನು, ಎಲ್ಲಾನು ಇದೇ ಮಾಡೋದಾಯ್ತು ಅಂತಂದ್ರ ನಾವ್ ಯಾವಾಗ ಜೀವನ ಮಾಡೋನು? ಅಧಿಕಾರಿಗಳು, ರಾಜಕಾರಣಿಗಳು ಈ ನನ್ನ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. ನಿನ್ನೆಯಿಂದ ಸತತವಾಗಿ ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು, ರೈತ ಸಂಘದ ಎಲ್ಲ ಪದಾಧಿಕಾರಿಗಳು, ಸಾರ್ವಜನಿಕರು, ರೈತರು ನಿಮ್ಮನ್ನ ಎಲ್ಲರಲ್ಲಿ ಎಷ್ಟು ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದಾರಪ್ಪ ಅಂತಂದ್ರ ಈ ವೇದಿಕೆಗೆ ಬರ್ರಿ, ನಮಗೊಂದು ಭರವಸೆಯನ್ನ ಕೊಡ್ರಿ. ನಮಗ್ ಕುಡಿಯಾಕ ನೀರ್ ಕೇಳತ್ತೇವೋ ಮರಯ್ಯ, ನಿಮ್ಮ ಆಸ್ತಿ ಕೇಳತ್ತಿಲ್ಲ, ನಾವು ನಮಗ್ ಕುಡಿಯಾಕ ನೀರ್ ಕೇಳತ್ತೇವಿ. ಇದು ಯಾಕೆ ನಿಮ್ಗೆ ಕೊಡಕ್ಕಾಗತ್ತಿಲ್ಲ ಗುರುಗಳ? ಇದೇ ರೀತಿ ಆಯ್ತಂದ್ರ ಸಂಜೆ 4 ಗಂಟೆ ತನಕ ಕುಂದ್ರು, 5 ಗಂಟೆ ತನಕ ಕುಂದ್ರು ಅನ್ನೋದೆಲ್ಲ ಬಂದ್ ಮಾಡೋಣ್ರಿ. ನೀವ್ ಹೆಂಗಿದ್ರು ಒಂದು ಯುವ ಘಟಕ ಮಾಡಿದಿರಿ, ನಮ್ಮ ಯುವ ಘಟಕಕ್ಕೆ ಒಂದು ಕರೆ ಕೊಡ್ರಿ. ಇದಕ್ಕೆ ಸಿಂಪಲ್ ವೆರಿ ಸಿಂಪಲ್ ಒಂದು ಏನೋ ಲಾಜಿಕ್ ಹೇಳ್ತಾನೆ ನಿಮಗೆ. ಏನೂ ಮಾಡೋಬೇಡ. ತಹಸೀಲ್ದಾರ್ ಆಫೀಸ್ನಾಗ ವರ್ಕ್ ಮಾಡೋರಿಗೆ, ಆಮೇಲೆ ನಮ್ಮ ಭೂಕಂದ ಇಲಾಖೆದಾಗ ವರ್ಕ್ ಮಾಡೋರಿಗೆ, ಹಾಸ್ಪಿಟಲ್ ವರ್ಕ್ ಮಾಡೋರು ಎಲ್ಲಾರು ಮನೆಗಳಿಗೆ ನಾವು ಮ್ಯಾಲ ಏರಿ ಸಿಂಟ್ಯಾಕ್ಸ್ ಹತ್ರ ಅವ್ರ ಕಾಕ್ ಬಂದ್ ಮಾಡ್ತೇವೆ. ಸಾಕು, ಅವ್ರ ಕಾಕ್ ಬಂದ್ ಮಾಡ್ತೇವೆ. ನಮಗ್ ನೀರಾವರಿ ಘೋಷಣೆ ಆಗ್ಲಿ, ಅವ್ರ ಕಾಕ್ ಚಾಲೂ ಮಾಡೋದು. ನಮಗ್ ಅನುಮತಿ ಕೊಡ್ರಿ ಗುರುಗಳ. ಇದು ವೇದಿಕೆ ಈಗ ಸಕ್ಸಸ್ಫುಲ್ ಆಗ್ಬೇಕು ಆಯ್ತಂದ್ರ ಇದಾಗಬೇಕು. ಯಾಕಂದ್ರ ನಾವ್ ಇಲ್ಲೆಲ್ಲ ಇಲ್ಲಿ ಕುಂತ ಸ್ಟ್ರೈಕ್ ಮಾಡತ್ತೇವು, ಕುಡಿಯಾಕ ನೀರಲ್ಲ ಅಂತ ನಾವ್ ಇದು ಮಾಡತ್ತೇವು. ಅವ್ರು ಯಾರೋ ಮನ್ಯಾಗ ಆರಾಮಿದಾರ, AC ಒಳಗ ಆರಾಮಿದಾರ, ಎಲ್ಲರೂ ಆರಾಮಿದಾರ. ನೀವು ಮತ್ ಚುನಪ್ಪನ ಏನ್ ಮಾಡಿದಿರಿ ಅಂತಂದ್ರೆ ಹೋರಾಟ ಮಾಡಿ 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 ನಮಗೂ ರೂಢಿ ಮಾಡಿಬಿಟ್ಟಿದ್ದೀರಿ. ಏನ ಬರುದು ಕುಂದ್ರುದು, ಬರುದು ಕುಂದ್ರುದು. ನೀವು ಗಟ್ಟಿ ಆಗ್ರಿ, ನಿಮ್ಮ ನಿರ್ಧಾರ ಗಟ್ಟಿ ಆಗ್ಲಿ. ನೀವು ನಮಗ್ ಕರೆ ಕೊಡ್ರಿ. ನೀವು ಗಾಂಧಿ ತತ್ವ ಅಂತ ಹೇಳ್ತೀರಿ, ಅಂಬೇಡ್ಕರ್ ತತ್ವ ಅಂತ ಹೇಳ್ತೀರಿ, ನಂಜುಂಡ ಸ್ವಾಮಿ ತತ್ವ ಅಂತ ಹೇಳ್ತೀರಿ. ಇವೆಲ್ಲಾ ತತ್ವಗಳನ್ನು ನಾವು ಪಾಲಿಸ್ಕೊಂಡು ಬಂದ ರೋಡ್ ಮೇಲೆ ಕುಂತಿದ್ದೇವ್ರಿ ಗುರುಗಳ. ಒಂದ್ಸಲ ನಮ್ಗೆ ಅನುಮತಿ ಕೊಡ್ರಿ. ಅವ್ರು ಸಿಂಟ್ಯಾಕ್ಸ್ ಪಾಕ್ ಎಲ್ಲರೂ ಬಂದ್ ಮಾಡೋನು. 1 ತಾಸು ಅವ್ರಿಗೆ ನೀರ್ ಸಿಗ್ಲಿಲ್ಲ ಅಂದ್ರೆ ಅವ್ರಿಗೆ ಎಲ್ಲರಿಗೂ ಗೊತ್ತಾಗ್ತೈತಿ ಅವ್ರು ಯಾಕೆ ನೀರ್ ಮಾಡೋದು ಅಂತ ನಾವು ನೋಡೋಣ. ಇಷ್ಟು ಹೇಳಿ ಮತ್ತೊಂದ್ಸಲ ಹೇಳ್ತಾನೆ, ಇದು ರಾಜಕೀಯ ವೇದಿಕೆ ಅಲ್ಲ. ರಾಜಕೀಯವಾಗಿ ನಿಮ್ಮನ್ನ ಯಾರನ್ನೂ ನಾವು ಏನು ಅಕ್ಷರಸ್ಥರನ್ನಾಗಿ ಮಾಡ್ಬೇಕಾಗಿರೋ ಅಂತ ಅನಿವಾರ್ಯತೆ ಯಾವುದೂ ಇಲ್ಲ. ಆಮೇಲೆ ನಿನ್ನೆ ಒಬ್ಬರು ಗುರುಗಳು ಮಾತಾಡಿದ್ರು. ಅವ್ರು ಎಷ್ಟು ಚಂದ ಮಾತಾಡಿದ್ರಪ್ಪ ಅಂತಂದ್ರೆ ಒಬ್ಬ ಸಂಖ್ಯಾಶಾಸ್ತ್ರಜ್ಞ ಮಾತಾಡ್ಬೇಕು ಅಷ್ಟು ಚೆನ್ನಾಗಿ ಮಾತಾಡಿದ್ರು. ಅವರಿಗೆ ನನ್ನ ವಿದ್ಯಾ ಎಷ್ಟು ಶಾಲೆ ಕಲ್ತಿನಲ್ಲ ಅಷ್ಟು ಎಲ್ಲಾ ಶಾಲೆಯೊಳಗೂ ಅಷ್ಟು ಚಂದಂಗ ಅಂಕಿ ಅಂಶಗಳನ್ನ ನೆನಪಿಟ್ಟುಕೊಂಡು ಒಬ್ಬ ಶಿಕ್ಷಕರು ಕೂಡ ನಮಗೆ ಹೇಳಿರಲಿಲ್ಲ. ಅವರಿಗೆ ನನ್ನ ಮನಪೂರ್ವಕವಾದ ನಮಸ್ಕಾರಗಳನ್ನ ಇಲ್ಲಿಂದ ಸಲ್ಲಿಸ್ತೇನೆ. ರೈತರೇ, ನೀವು ಎಲ್ಲಿವರೆಗೂ ಸುಮ್ಮಿರ್ತೀರಿ ಅಲ್ಲಿವರೆಗೂ ಇದು ನಡೆಯುದ. ಯಾರೋ ಬೆಂಗಳೂರಿನಾಗ ಕುಂತ ಒಂದು ಡಿಸಿಷನ್ ತಗೋತಾರೋ, ನಾವ್ ಇಲ್ಲಿಂದ ನೀರು ಧಾರವಾಡಕ್ಕೆ ಹೋಯ್ತೇವಂತಾರು. ಆ ಡಿಸಿಷನ್ಗೆ ಅಪೋಸ್ ಆಗಿ ನಾವ್ ಏನ್ ಮಾಡ್ಬೇಕು? ಇಲ್ಲಿ ಸ್ಟ್ರೈಕ್ ಮಾಡ್ಬೇಕು. ಈ ವ್ಯವಸ್ಥೆ ಎಲ್ಲಾನು ಬಂದ್ ಆಗ್ಬೇಕು, ಈ ವ್ಯವಸ್ಥೆ ಎಲ್ಲಾನು ನಿಲ್ಲಬೇಕು ಅಂತಂದ್ರ ನೀವು ಜಾಗರೂಕರಾಗಿರ್ಬೇಕು. ಪ್ರತಿ ಒಂದು ದಿನಾನು ಜಾಗರೂಕತೆಯಿಂದ ಮಾಡ್ಬೇಕು. ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರ, ನೀವು ಎಷ್ಟು ರೈತರು ಸಮಾಧಾನ ಇದೀರಪ್ಪ ಅಂತಂದ್ರ ಬಹುಶಃ ನಂಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ಕುಂತಾರೊಳಗೆ ಒಂದು 80 ರಿಂದ 90% ಜನ ನೀವು ಹೊಲಗಳ ಸಗಟ ಕಡೆ ಹೊಡ್ಕೊಂಡಿಲ್ಲ. ನೀವಿನ ನಿಮ್ಮ ಹೊಲಗಳ ಸಹಿತ ನೀವು ಕಡೆ ಹೊಡ್ಕೊಂಡಿಲ್ಲ. ಯಾಕೆ ಹೇಳ್ರಿ? ನಮ್ಮ ಅಣ್ಣ ಅದ ಬಿಡು, ನಮ್ ಕಾಕ ಅದ ಬಿಡು, ನಮ್ಮಂತ ಮುಂದಿನ ವಯಸ್ಸಿನ ನಾವೇನ್ ಮಾಡುದ? ನಮ್ ಕಾಕ ಅಲ್ಲಿ ಪಾಲ ಮಾಡಿದ್ದ, ನಮ್ ಕಾಕ ಇಲ್ಲಿ ಪಾಲ ಮಾಡಿದ್ದ, ನಮ್ ಕಾಕ ನಮ್ಗೆ ಅಲ್ಲಿ ಮನಿ ಕೊಟ್ಟಿದ್ದ, ನಮ್ಗೆ ಇಲ್ಲಿ ಮನಿ ಕೊಟ್ಟಿದ್ದ. ಇವೆಲ್ಲ ಬಂದ್ ಮಾಡ್ರಿ. ನಿಮ್ಮ ಜೀವನದೊಳಗೆ ಈಗ ಏನಾಗಬೇಕಾಯ್ತಪ್ಪ? 60 ವರ್ಷದ ಹೋರಾಟ 35 ವರ್ಷದ ನಾ ಯಾಕೆ ಮಾಡ್ಬೇಕಾಗೈತಿ? ತಿಳಿದಿಲ್ರಿ? 60 ವರ್ಷ ಹಿಂದಾಗಿದಂತ ಇದು ವಿಷಯಕ್ಕ ಈ 35 ವರ್ಷದ ಹೋರಾಟ ನಾ ಯಾಕೆ ಮಾಡ್ಬೇಕು? ನಮ್ ಮುಂದಿನ ಯುವಕರು ಮುಂದೆ ಹೋಗ್ಬೇಕು, ಇದನ್ನ ಮಾಡತ್ತ ಕುಂದಿರ್ಬೇಕು.
ಅದಕ್ಕೆ ನಮ್ಮ ಎಲ್ಲಾ ಹೋರಾಟಗಳಿಗೆ ಎಲ್ಲಾ ಸಮಸ್ಯೆಗಳಿಗೆ ನೀವು ಇವತ್ತ ಒಂದು ಅಂತ್ಯ ಹಾಡ್ರಿ. ಗುರುಗಳನ್ನ ನಿಮ್ಮ ಮತ್ತೆ ಇನ್ನೊಂದು ಮನವಿ ಮಾಡ್ಕೊಳ್ತೇನೆ, ಭಾಷಣ ಮಾಡಕ್ ಹೇಳತ್ತಿಲ್ಲ, ನೀವು ಅನುಮತಿ ಕೊಡ್ರಿ. ನಮ್ಮ ಯುವ ಘಟಕದ ಪರವಾಗಿ ಎಲ್ಲಾ ಆಫೀಸರ್ಸ್ ಮನೆಗೆ ಹೋಗಿ ಅವ್ರು ಎಲ್ಲರೂ ಕ್ಲಾಕ್ ಬಂದ್ ಮಾಡೋಣ. ಸಂಜೆ ಒಳಗೆ ರಿಸಲ್ಟ್ ಬಂದ ಬರ್ತೈತೆ, ಇದಕ್ಕೆ ನಾ ಸಾಕ್ಷಿ ನನ್ ಗುರುಗಳು. ಇಷ್ಟು ಹೇಳಿ ನನ್ನ ಭಾಷಣವನ್ನ ಮುಗಿಸೋದ್ರ ಜೊತೆಗೆ ಈ ಹೋರಾಟ ಯಶಸ್ವಿ ಆಗ್ಬೇಕು. ನಮ್ಮ ರೈತರಿಗೆ ನೀರು ಸಿಗಬೇಕು, ನಮ್ಮ ರೈತರಿಗೆ ಉಸಿರು ಸಿಗಬೇಕು. ಇದು ಬರೀ ನೀರಿಗಾಗಿ ಹೋರಾಟ ಅಲ್ಲ, ಇದು ಉಸಿರಿಗಾಗಿ ಹೋರಾಟ ಇದೆ. ಇದನ್ನ ರಾಜ್ಯದ ಪ್ರತಿಯೊಬ್ಬ ರಾಜಕಾರಣಿ ಅರ್ಥ ಮಾಡ್ಕೊಳ್ಬೇಕು. ಬರ್ರಿ, ಸ್ಪಂದಿಸ್ರಿ. ನಾವು ಕೇಳ್ತಿರೋದು ಏನೂ ನಿಮ್ಮ ಮನೆ ಆಸ್ತಿ ಅಲ್ಲ. ನಮಗ್ ಬೇಕಾಗಿರುವಂತಹ ನೀರು, ನಮಗ್ ಬೇಕಾಗಿರುವಂತಹ ಹಕ್ಕು, ನಮಗ್ ಬೇಕಾಗಿರುವಂತಹ ಜೀವಧಾರೆಯನ್ನು ನಿಮ್ಮ ಹತ್ರ ಕೇಳ್ತಾ ಇದ್ದೇವೆ. ಇಷ್ಟೆಲ್ಲ ಗುರುಗಳದಾರು, ಇಷ್ಟೆಲ್ಲ ದೊಡ್ಡ ವೇದಿಕೆ ಇದೆ, ಇಷ್ಟೆಲ್ಲ ಸಹಸ್ರಾರು ಜನ ಅಣ್ಣ ತಮ್ಮಂದಿರು, ರೈತರು, ನಿಮಗೆ ಓಟ್ ಹಾಕಿದವರು, ನಿಮಗೆ ಎಷ್ಟೋ ಕಷ್ಟದ ಟೈಮ್ನ ಎಲ್ಲಾ ರೀತಿ ಹೆಲ್ಪ್ ಮಾಡಿದವರು ಎಲ್ಲರೂ ನಾವ್ ಇಲ್ಲೇ ಇದೇವು. ಆಮೇಲೆ ನೀವು ಯಾರು ಏನು ಸ್ವಂತ ಏನು ಶ್ರೀಮಂತರಾಗಿಲ್ಲ. ನೀವು ಫ್ಯಾಕ್ಟ್ರಿ ಮಾಡಿದಿರಿ ಅಂತಂದ್ರು ಫ್ಯಾಕ್ಟ್ರಿ ಒಳಗ ಆಲ್ಮೋಸ್ಟ್ ಶೇರ್ ನಮೂನ ಅದಾವಿಲ್ರಿ. ಫ್ಯಾಕ್ಟ್ರಿ ಒಳಗೆ ಶೇರ್ ನಮೂ ಅದಾವಿಲ್ಲ, ಶೇರ್ ದುಡ್ಡು ಕೊಟ್ಟಿದೆ ಇಲ್ಲ, ನಾವು ಎಲ್ಲಾ ಮಾಡಿದೇವ್. ನಾವು ಬ್ಯಾಂಕ್ ತೆಗೆದ್ರು ಅಂತಂದ್ರು ಬ್ಯಾಂಕ್ ಒಳಗೆ ಡಿಪಾಸಿಟ್ಸ್ ನಮೂನ ಅದಾವ. ಏನ್ ಅವ್ರು ಸ್ವಂತ ಏನ್ ನಡೆಸಿಲ್ಲ, ಎಲ್ಲಾ ನಮ್ಮಿಂದನೇ ನಡೆದಿದ್ದ. ನಾಟಕ ಮಾಡೋದು ನೋಡಿದ್ರು ಎಲ್ಲ ಅವ್ರ ನಡೆಸಾರು, ನಾವು ಅವ್ರ ಕೈ ಕೆಳಗದೇವ. ನಮ್ಗ ಸತ್ಯವಾಗ್ಲೂ ಹೇಳ್ತೀನಿ, ನಾವ ಪ್ರಭುಗಳದೇವಿ. ನೀವು ಗಟ್ಟಿಯಾಗಿ ನಿಂತ್ರ ಈ ಹೋರಾಟ ಯಶಸ್ವಿ ಆಗೇ ಆಗ್ತದ. ಗುರುಗಳು ಮತ್ತೊಂದ್ಸಲ ಹೇಳ್ತೀನಿ, ನಮಗ ಅನುಮತಿ ಕೊಡ್ರಿ. ಎಲ್ಲರೂ ಮನಿ ಮೇಲಿಂದ ನೀರು ಬಂದ್ ಮಾಡೋಣ. ಇವತ್ತ ಇದಕ್ಕ ಒಂದು ತಿಲಾಂಜಲಿ ಹಾಡ್ರಿ. ಇದಕ್ಕೆ ಒಂದು ಪೂರ್ತಿಯಾಗಿ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಈ ಹೋರಾಟ ಅಂತ್ಯವಾಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಭಾಷಣಕ್ಕೆ ಪೂರ್ಣ ಹೊಡ್ತೇನೆ. ಜೈ